ಬೊಂಬೆ ಕಣೆ ನೀನು. ನೀನು ದೇವ್ಲೋಕದ ಅಪ್ಸರೆ. ನಿನಗೆಂತ ಜೋಡಿ ಬೇಕು ಗೊತ್ತಾ? 7 ಸಮುದ್ರದಾಚೆ ಕೀಳು ಸಮುದ್ರ ದಾಟಿ ಪರ್ವತದ ಗುಹೆಯಲ್ಲಿ ರಾಕ್ಷಸನ ಕೊಂದು ಬರ್ತಾನಲ್ಲ ಅಂತ ರಾಜ್ಕುಮಾರ ಬೇಕು. ನಾನು ನಿಂತರನೇ ಆಗ್ಬೇಕು. ನೀನ್ ನಡೆಯೋದನ್ನ ನೋಡೋಕೆ ಚಂದ, ಗಾಳಿಪಟವ ಯಾರದಿಂದ ಹಾರತ್ತಲ್ಲ ಹಾಗೆ. ಆಹಾ, ಏ ಕಲ್ಪಿ, ಚಂದ್ರನ್ ಮಗಳು ನೀನು, ಬೆಳದಿಂಗಳಲ್ಲೇ ಹುಟ್ಟಿದ ಚೆಲುವೆ ನೀನು. ನಿನ್ಗೇನ್ ಬೇಕು ಹೇಳೋ, ಅದೇನೇನ್ ಬೇಕೋ ಈ ನಿನ್ ಮಂಜಕ್ಕ ತಂದ್ಕೊಡ್ತಾ. ಬೇಡಕ್ಕ, ನೀನ್ ತಂದ್ಕೊಟ್ಟಿರೋ ಬೆಳ್ಳಿ ಗೆಜ್ಜೆನೆ ಸಾಕು. ನಿನ್ನ ಅಕ್ಕ, ನಂಗಿದ್ದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಗೆಜ್ಜೆ ಕೊಡಿಸ್ತೀಯಾ? ಹೆಜ್ಜೆ ಇಟ್ರೆ ಘಲ್ ಘಲ್ ಅನ್ಬೇಕು, ನೋಡೋಕೆ ಮಿಣಕ್ ಮಿಣಕ್ ಅಂತಿರ್ಬೇಕು. ಅದಕ್ಕೇನೆ ಮೋಡದ ಮಧ್ಯೆ ಮಿಂಚತ್ತಲ್ಲ, ಆ ಮಿಂಚಿನ ಬಳ್ಳಿನ ಕಿತ್ಕೊಂಡ್ ಬರ್ತ. ಏ ಮಂಜುಳಾ, ಕಲ್ಪನಾ, ನಿಮ್ಮಪ್ಪನ ಏನ್ ಹಾಕ್ಯಾನೋ ಅಂತ ಜಲ್ದಿ ಎದ್ ಬಂದ್ರೆ. ಮಗಳು ಅರಕೆ ತೀರ್ಸೋದಕ್ಕೆ ಒಪ್ಪೋದಿಲ್ಲ ಅಂತ ನನ್ನ ಹತ್ರ ಬಹಳಷ್ಟು ಸಲ ಹೇಳಿದ್ದ. ಆಕಿ ಒಪ್ತಿದ್ರ ಪ್ರಾಣ ಕಳ್ಕೊಂತೀನಿ ಅಂತ ಹೇಳಿದ್ದ. ಹಂಗ ಮಾಡಕ್ ಹೊಂಟ ನೋಡ್ರಿ. ಲೇ ಹುಚ್ಚ ಪ್ಯಾಲಿ, ಹಂಗ ಮಾಡ್ಕೊಂಡ್ರೆ ಹರಕೆ ತೀರ್ತದೇನೋ? ಹಂಗ ಯಾರ ಮಗನ ನಡಿಲೇ ತಮ್ಮ, ಹಂಗ ಬಿತ್ತು ಪೊಲೀಸ್ ನೋಡಿದ್ರ ಕಂಪ್ಲೇಂಟ್ ಆಗ್ತದ. ಕಲ್ಪಿನ ದೇವ್ರಿಗೆ ಬಿಡ್ಬೇಡ ಅಂತ ಹಠ ಮಾಡ್ಬೇಡ ನೀನು. ಮನೆ ಹೆಣ್ಮಕ್ಳನ್ನ ದೇವ್ರಿಗೆ ಬಿಡೋದು ನಮ್ ಕುಲಧರ್ಮ. ಧರ್ಮ ಅಲ್ಲ, ಕರ್ಮ. ನೀನ್ ಚಿಂತೆ ಮಾಡ್ಬೇಡ. ನನ್ ತಂಗಿ ಮದ್ವೆ ನಾನ್ ಮಾಡ್ತೀನಿ. 3 ವರ್ಷದ ಹಿಂದೆ ಹರಕೆ ಕೊಡ್ತೀವಿ ಅಂತ ಹೇಳ್ಕೊಂಡಿದೀವಿ. ಮಾತ್ ತಪ್ಪಿದ್ರೆ ಈಗ ಊರ್ಗೆ ಶಾಪ. ಶಿವಮೊಗ್ಗದೊಂದು ಊರು ಚಂದ್ರಗಿರಿ, ಅದು ಶಿವಮೊಗ್ಗ ಸಿಟಿಗೆ ಹತ್ರದಲ್ಲೇ ಇದೆ. 15 ವರ್ಷದ ಹಿಂದೆ ಬೆತ್ತಲು ಸೇವೆ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ವಾರದ ಹಿಂದೆ ಒಬ್ಬ ರೈತನ ಆತ್ಮಹತ್ಯೆ ಆಗಿತ್ತು. ಈಗಿದು 2ನೇದು. ನೀನು ಹೋಗಿ ಸ್ಪೆಷಲ್ ರಿಪೋರ್ಟ್ ಮಾಡ್ಕೊಂಡ್ಬರ್ಬೇಕು. ಸರ್, ನಾನಿನ್ನೂ ಹೊಸಬ್ಳು, ಇಷ್ಟು ದೊಡ್ಡ ವರದಿ. ವೃತ್ತಿನಲ್ಲಿ ಉದ್ಧಾರ ಆಗಬೇಕು ಅಂದ್ರೆ ಮಾಡ್ಬೇಕಮ್ಮ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿರ್ತೀನಿ, ಹಣ ತಗೊಂಡೋಗು. ಹೊಸಬ್ಳು ಅಂತ ಕ್ಯಾಂಟೀನಲ್ಲಿ ಎಷ್ಟು ದಿನ ಅಂತ ಫ್ರೀ ತಿನ್ಕೊಂಡ್ಬಿದ್ದಿರ್ತೀಯ. ನಾಗಣ್ಣನ ಹೆಂಡತಿ ಮಕ್ಕಳನ್ನ ಮೀಟ್ ಮಾಡು. ಚಂದ್ರಗಿರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಲೈಬ್ರರಿಯಲ್ಲಿ ಸಿಗುತ್ತೆ. ಏ ನಾಗಣ್ಣ, ನಿನ್ನೆ ಕತ್ತಿಗೆ ಸರ್ಕಸ್ ಮಾಡ್ಕೊಂಡಿ, ಈಗ ಮೈ ಮಾಡ್ಕೊತಿದ್ಯೇನು? ಆದ್ರೂ ನಾಗು ನೀ ಭಾಳ ಗಟ್ಟಿದಿ ಬಿಡಪ್ಪ. ಅಲ್ಲೋ, ಜೀವ ಹೋಗಿದ್ರೆ ಏನ್ ಮಾಡ್ತಿದ್ದಿ? ಈ ಜೀವ ಅಷ್ಟುಲ್ಲಾಗ ಹೋಗೋದಿಲ್ಲ, ಅದ್ ನನಗೆ ಗೊತ್ತಿತ್ತು. ಕಲ್ಪನಾ ವಿಚಾರದೊಳಗ ನಿನಗೆ ಒಳ್ಳೆ ಲಾಟ್ರಿ ಹೊಡಿತು ನೋಡು. ಇಷ್ಟು ದಿನ ಕಾದದಕ್ಕೆ ನಿನಗೆ ಲಾಸೇನಾಗಿಲ್ಲ. ಕಲ್ಪನಾ ಎಂತ ಜೋಡಿ ಕೂಡಿಸ್ತೀನಿ ನೋಡು. ಒಳ್ಳೆ ಜೋಡಿ ಕೂಡಿಸ್ತಿದ್ರ ನನ್ನ ಹೆಸರು ಕಾಳಪ್ನೆ ಅಲ್ಲ ತೆಗಿ. ಜೋಡಿ ಎಂತವನ್ನ ಇರ್ಲಿ ಕಾರಣ, ದೊಡ್ಡ ನೋಟಿನ ಕಂತೆ ಕೊಡೋನ್ ಬಂದ್ರೆ ಸಾಕು. ಕಲ್ಪನಾ ಎಂತೆಂಥ ಗಿರಾಕಿಗಳು ಕಾಯ್ಲಿಕ್ಕತ್ತಾರ ಗೊತ್ತದ ಏನು? ಗಣಿದಣಿಗಳು ಕಾಯ್ಲಿಕ್ಕತ್ತಾರ, ಮುಂಬೈ ಡಾನ್ಗಳು, ಎಸ್ಟೇಟ್ ಓನರು, ಗ್ರಾನೈಟ್ ಸೌಕಾರರು. ಯಾರು ಬೇಕು ನಿನಗ? ಎಂಥವ್ರು ಬೇಕು? ನೋಡ್ಕೊಳ್ಳೋಣ, ನನ್ನ ದೊಡ್ಡ ಮಗಳು ಮಂಜುಳನ್ನ 3 ಕಾಸು ಹರಾಜ್ ಹಾಕ್ತಂಗೆ ಕಲ್ಪಿನ ಹರಾಜ್ ಹಾಕೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ನಂದೆಲ್ಲ ಹಳೆಯ ಸಾಲ ತೀರಿ ಇನ್ನೂ 10 ವರ್ಷ ಚೆನ್ನಾಗಿ ಬದುಕಬೇಕು. ಅಷ್ಟು ದುಡ್ಡು ಯಾರು ಕೊಡ್ತಾನೋ ಅವ್ರಿಗೆ ನನ್ನ ಮಗಳು ಕಲ್ಪಿ. ಯಾರು ನೋಟ್ ಜಾಸ್ತಿ ಎಣಿಸ್ತಾರೋ ಅವ್ರಿಗೆ ನನ್ನ ಮಗಳು ಕಲ್ಪಿ. ನಮಸ್ತೆ ಸರ್. ನಮಸ್ಕಾರಮ್ಮ. ಇಲ್ಲಿ ನಾಗಣ್ಣ ಅಂತಾರಲ್ಲ, ಅವ್ರ ಮನೆ ಯಾವುದು? ಯಾವ ನಾಗಣ್ಣ? ರೈತ ಆತ್ಮಹತ್ಯೆ ಮಾಡ್ಕೊಂಡ್ರಂತಲ್ಲ. ರೈತ ನಾಗಣ್ಣ? ಆ ಕುಡುಕ್ ನಾಗು ಇರ್ಬೇಕು. ಯಮುನವನ್ ಗಂಡನಾ? ಯಮುನವನ್ ಗಂಡ ನಾಗು? ಯಮುನವನ್ ಫೋಟೋ ತೆಗೆಯಕ್ ಬಂದ್ರ? ಅವ್ನ್ ರೈತನೂ ಅಲ್ಲ, ಸತ್ತು ಇಲ್ಲ. ಅವನು ಮಗಳ ಮದ್ವೆ ಮಾಡಿ ವ್ಯವಹಾರ ಕುದುರಿಸ್ಬೇಕು ಅಂತಿದ್ನಂತೆ. ಮಗಳ ಮದ್ವೆನಾ? ಮತ್ತೆ ಆತ್ಮಹತ್ಯೆ? ನೀವು ಈ ಊರಿಗೆ ಹೊಸಬ್ರ? ನಾಗೂ ಇದನ್ನಲ್ಲ, ಅವ್ರ ಪಂಗಡದಲ್ಲಿ ಮದ್ವೆ ಅಂದ್ರೇನೆ ಬೇರೆ ರೀತಿ. ಬಿಡಿ, ಅದೆಲ್ಲ ನಮ್ಗೆ ಯಾಕೆ. ಸುಮ್ನೇರ. ದೊಡ್ಡ ಮಗಳು ಮದುವೆ ಮಾಡಿ ಬಂದಿದ್ನೆಲ್ಲ ತಿಂದು ಕುಡಿದು ಹಾಳು ಮಾಡ್ಕೊಂಡ. ಈಗ ಚಿಕ್ಕ ಮಗಳು ಮದುವೆ ಮಾಡೋದಕ್ಕೆ ಆತ್ಮಹತ್ಯೆ ನಾಟಕ ಮಾಡ್ತಾ ಇದ್ದಾನೆ. ಅಂದ್ರೆ ಅವಳಿಗೆ ಎಷ್ಟು ವರ್ಷ? 15, 16 ಇರ್ಬೋದು. ಅಲ್ಲೆಲ್ಲ ಆಟ ಆಡ್ತೀಯಾರೆ, ನಾನು ಹೋಗ್ ಬರ್ಲಾ? ನೋಡು, ಇನ್ನು ಮುಂದೆ ನೀನು ಆಟ ಗೀಟ ಎಲ್ಲ ಏನು ಬೇಡ. ಯಾಕೆ ಬೇಡ? ಬೇಡ 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 ಅಂದ್ರೆ ಯಾಕಮ್ಮ? ಈ ಕೇಳೆ ಕಲ್ಪಿ, ಮುಂದಿನ ಶುಕ್ರವಾರ ನಮ್ಮ ಊರು ದೇವಸ್ಥಾನದಲ್ಲಿ ನಿನಗೆ ಹರಕೆ ಇದೆ, ಅದನ್ನ ತೀರಿಸ್ಬೇಕಾಗಿದೆ.